ಘನ ವಂದನೀಯ ಆಧ್ಯಾತ್ಮಿಕ ತಂದೆ ಅಥಾನೀಶಿಯಸ್ ಯೋಹಾನ್ ಪ್ರಥಮ ಮೆಟ್ರೋಪಾಲಿಟನ್ ಬಿಲಿವರ್ಸ್ ಈಸ್ಟರ್ನ್ ಚರ್ಚ್ ಅವರ ನೆನಪುಗಳು ಶಾಶ್ವತವಾಗಿರಲಿ. ಬಿಲಿವರ್ಸ್ ಈಸ್ಟರ್ನ್ ಚರ್ಚ್ ಸಭೆಯ ಸಂಸ್ಥಾಪಕರಾದ ಘನ ವಂದನೀಯ ಆಧ್ಯಾತ್ಮಿಕ ತಂದೆ ಅಥಾನೀಶಿಯಸ್ ಯೋಹಾನ್ ಪ್ರಥಮ ಮೆಟ್ರೋಪಾಲಿಟನ್ ಅವರು ಕರ್ತನ ಮಹಿಮೆಯಲ್ಲಿ ಹೋಗಿರುವುದರಿಂದ ಇಂದು ನಗರದ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿಯಿಂದ ಅಂಬೇಡ್ಕರ್ ವೃತ್ತದವರೆಗೆ ಮೌನಾಚರಣೆ ಮಾಡಿ ಅಂಬೇಡ್ಕರ್ ವೃತ್ತದಲ್ಲಿ ಪ್ರಾರ್ಥನೆ ಮೂಲಕ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಹಾಗೂ ಮೆಟ್ರೋಪಾಲಿಟನ್ ಅವರ ಪಾರ್ಥಿವ ಶರೀರವನ್ನು ಭಾರತಕ್ಕೆ ತರುವ ಮೊದಲು ಅಮೆರಿಕದಲ್ಲಿನ ಎಲ್ಲ ಕಾರ್ಯವಿಧಾನಗಳು ಮತ್ತು ಅವಶ್ಯಕತೆಗಳನ್ನು ಪೂರ್ಣಗೊಳಿಸಲು ಮತ್ತು ಎಲ್ಲ ದೇಶಗಳಿಂದ ಕರ್ತನ ಸೇವಕರು ಭಕ್ತರು ಮೆಟ್ರೋಪಾಲಿಟನ್ ಅವರ ಪಾರ್ಥಿವ ಶರೀರದ ದರ್ಶನವನ್ನು ಪಡೆಯಲು 8-10 ದಿನಗಳು ಆಗಬಹುದು ಮತ್ತು ನಂತರ ಭಾರತದ ಕೇರಳದ ತಿರುವಲ್ಲದಲ್ಲಿರುವ ಚರ್ಚಿನ ಜಾಗತಿಕ ಪ್ರಧಾನ ಕಚೇರಿಯಲ್ಲಿರುವ ಸೆಂಟ್ ಥಾಮಸ್ ಬಿಲಿವರ್ಸ್ ಈಸ್ಟರ್ನ್ ಚರ್ಚ್ ಕ್ಯಾಥೆಡ್ರಲ್ನಲ್ಲಿ ಮೋರ್ ಅಥಾನೀಯಸ್ ಯೋಹಾನ್ ಪ್ರಥಮ ಮೆಟ್ರೋಪಾಲಿಟನ್ ಅವರ ಅಂತ್ಯಕ್ರಿಯೆಯನ್ನು ನಡೆಸಲಾಗುವುದು ಎಂದು ಬಿಷಪ್ ಕೌನ್ಸಿಲ್ ಪವಿತ್ರ ಸಿನೋಡೆ ತಿಳಿಸಿದೆ. ಈ ಸಂದರ್ಭದಲ್ಲಿ ಫಾದರ್ ಅಬ್ರಹಾಂ ಅವರು ಮಾತನಾಡಿ, ಬಿಲಿವರ್ಸ್ ಈಸ್ಟರ್ನ್ ಚರ್ಚ್ ಪ್ರಥಮ ಮೆಟ್ರೋಪಾಲಿಟನ್ ಅವರು ಮಾಡಿರುವ ಕರ್ತನ ಸೇವೆ ಹಾಗೂ ಸಾಮಾಜಿಕ ಸೇವೆ ಬಗ್ಗೆ ಮಾತನಾಡಿ, ಅವರು ನಿಧನರಾಗಿರುವ ಸುದ್ದಿ ಬಹಳ ಆಘಾತ ತಂದಿದೆ ಎಂದು ಇಡೀ ಬಿಲಿವರ್ಸ್ ಈಸ್ಟರ್ನ್ ಚರ್ಚ್ ಪರವಾಗಿ ಸಂತಾಪ ವ್ಯಕ್ತಪಡಿಸಿದರು. ವಿಶೇಷವಾಗಿ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಕೂಡ ಈ ವಿಷಯವನ್ನು ತಿಳಿದು ಮೆಟ್ರೋಪಾಲಿಟನ್ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಟ್ವೀಟ್ ಮೂಲಕವಾಗಿ ನಮನಗಳನ್ನು ಸಲ್ಲಿಸಿದರು ಎಂದು ತಿಳಿಸಿದರು. ಮತ್ತು ಫಾದರ್ ಪ್ರವೀಣ್ ಮಾತನಾಡಿ, ಕೆಪಿ ಯೋಹಾನ್ ಮೆಟ್ರೋಪಾಲಿಟನ್ ಅವರು ದೇಶದಲ್ಲಿ ಬಡ ಮಕ್ಕಳು ಉಚಿತವಾಗಿ ವಿದ್ಯಾಭ್ಯಾಸ ನೀಡಿದರು, ನೀರಿಲ್ಲದ ಸ್ಥಳಗಳಲ್ಲಿ ಕೊಳವೆ ಬಾವಿ ಹಾಕಿಸಿ ಕೊಟ್ಟಿದ್ದಾರೆ, ಉಚಿತ ಬೈಬಲ್ ತರಬೇತಿ ನೀಡಿದ್ದಾರೆ, ಈ ಭೂಮಿ ಇರುವವರೆಗೂ ಸಭೆಗಳು ಸ್ಥಿರವಾಗಿ ನಿಲ್ಲಲಿ ಎಂಬ ಮನದಾಳದ ಮಾತು ಅವರದಾಗಿತ್ತು ಹಾಗೂ ಎಷ್ಟು ಬಡ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದರು ಎಂದು ತಿಳಿಸಿದರು. ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷರು ಜಾನ್ ವೆಸ್ಲಿ ಮಾತನಾಡಿ, ದೇಶಕ್ಕೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಬಹಳ ದೊಡ್ಡ ಕೊಡುಗೆ ನೀಡಿದ ಮಹಾನ್ ಬಿಷಪ್ ನಮ್ಮ ಮಧ್ಯದಲ್ಲಿ ಇಲ್ಲ, ಆದರೆ ಅವರು ತೋರಿಸಿದ ಮಾದರಿಯಲ್ಲಿ ನಡೆಯಬೇಕು ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರು ಈಶ್ವರ್ ಖಂಡ್ರೆ ಹಾಗೂ ರಹೀಂ ಖಾನ್ ಶಾಸಕರು ಮತ್ತು ಕರ್ನಾಟಕ ಸರ್ಕಾರದ ಪರ ಮೆಟ್ರೋಪಾಲಿಟನ್ ಅವರ ಆತ್ಮಕ್ಕೆ ಶಾಂತಿ ಕೋರಿ ಸಂತಾಪ ಸೂಚಿಸಿದರು. ಕ್ರೈಸ್ತ ಮುಖಂಡರು ಕೆಪಿಸಿಸಿ ರಾಜ್ಯ ಕಾರ್ಯದರ್ಶಿ ಸಂಜಯ್ ಜಾಗೀರ್ದಾರ್ ಮಾತನಾಡಿ, ಮೆಟ್ರೋಪಾಲಿಟನ್ ಅವರು ಮಹಾನ್ ವ್ಯಕ್ತಿಯಾಗಿದ್ದಾರೆ, ಅವರ ಆತ್ಮಕ್ಕೆ ಶಾಂತಿ ಕೋರಿ ಅವರು ಮಾಡಿದ ಸೇವೆ ಪಂಚಾಂತದಂತೆ ಹರಡಿಕೊಂಡಿದೆ ಎಂದು ತಿಳಿಸಿದರು. ಈ ವೇಳೆಯಲ್ಲಿ ಫಾದರ್ ಶಾಂತಕುಮಾರ್, ಜೈಶೀಲ್ ಬಕ್ಕಚೌಡಿ, ಪ್ರಶಾಂತ್, ಪ್ರವೀಣ್, ಇಮಾನ್ಯುಯಲ್, ಅನಿಲ್ ಭವಾನಿ, ಕನ್ನಡ ಪರ ಹೋರಾಟಗಾರರು ಹಾಗೂ ಬಿಲಿವರ್ಸ್ ಈಸ್ಟರ್ನ್ ಚರ್ಚ್ ಫಾದರ್ಗಳು, ಸಭಾಪಾಲಕರು ಹಾಗೂ ಕೆಪಿ ಯೋಹಾನ್ ಅವರ ಅಪಾರ ಅಭಿಮಾನಿಗಳು ಉಪಸ್ಥಿತರಿದ್ದರು. ಮೆಟ್ರೋಪಾಲಿಟನ್ ಅವರ ಅಂತ್ಯಕ್ರಿಯೆಯ ಮಾಹಿತಿಗಳು. ದಿನಾಂಕ 19 ಮೇ 2024ರಂದು ಸಂಜೆ ಅತಿ ವಂದನೀಯ ಘನಮಾನ್ಯ ಪ್ರಥಮ ಮೆಟ್ರೋಪಾಲಿಟನ್ ಬಿಲಿವರ್ಸ್ ಈಸ್ಟರ್ನ್ ಚರ್ಚ್ ರವರ ಪಾರ್ಥಿವ ಶರೀರವನ್ನು ಅಮೆರಿಕ ದೇಶದಿಂದ ಭಾರತ ದೇಶಕ್ಕೆ ತರಲಾಗುತ್ತದೆ ಮತ್ತು ಮರುದಿವಸ ದಿನಾಂಕ 20 ಮೇ 2024ರಂದು ಸೆಂಟ್ ಥಾಮಸ್ ಬಿಲಿವರ್ಸ್ ಈಸ್ಟರ್ನ್ ಚರ್ಚ್ ತಿರುವಲ್ಲದ ಪ್ರಧಾನ ಕಚೇರಿಯ ಆವರಣದಲ್ಲಿರುವ ನೂತನ ಆಡಿಟೋರಿಯಂನಲ್ಲಿ ಜನತಾ ದರ್ಶನಕ್ಕಾಗಿ ಇಡಲಾಗುವುದು. ನಂತರ ಮಂಗಳವಾರ ದಿನಾಂಕ 21/5/2024ರಂದು ಪ್ರಥಮ ಬಿಲಿವರ್ಸ್ ಈಸ್ಟರ್ನ್ ಚರ್ಚ್ ಪ್ರಥಮ ಮೆಟ್ರೋಪಾಲಿಟನ್ ಅವರ ಪಾರ್ಥಿವ ಶರೀರವನ್ನು ಪವಿತ್ರ ಸಂಸ್ಕಾರವಾದ ಅಂತ್ಯಕ್ರಿಯೆಗೆ ಒಳಪಡಿಸಲಾಗುವುದು. ಬಿಷಪ್ ಕೌನ್ಸಿಲ್ ಪವಿತ್ರ ಸಿನೋಡ ತಿರುವಲ್ಲ ತಿಳಿಸಿದೆ. ಇಂದು ನಮ್ಮ ಬಿಲಿವರ್ಸ್ ಈಸ್ಟರ್ನ್ ಚರ್ಚಿನ ಸಭೆಯ ಸಂಸ್ಥಾಪಕರಾಗಿರ್ತಕ್ಕಂಥ ಹಿಸ್ ಗ್ರೇಸ್ ಹೋಲಿನೆಸ್ ಮಾರ್ ಅಥಾನೀಸಿಯಸ್ ಬಿಲಿವರ್ಸ್ ಈಸ್ಟರ್ನ್ ಚರ್ಚಿನ ಫಸ್ಟ್ ಮೆಟ್ರೋಪಾಲಿಟನ್ ಯೋಹಾನನ್ ಅವರು ನಮ್ಮಿಂದ ಸಭೆಯಿಂದ ನಿರ್ಗಮನಗೊಂಡು ಇವತ್ತು ಕ್ರಿಸ್ತನಲ್ಲಿ ಸೇರಿದ್ದಾರೆ. ಆಕಸ್ಮಿಕವಾಗಿ ಆಗಿರ್ತಕ್ಕಂಥ ಒಂದು ನಿರ್ಗಮನದ ಒಂದು ಸಾವು. ಆದ್ದರಿಂದ ಅವರ ಕುರಿತಾಗಿ ನಾನು ಅನೇಕ ವಿಷಯಗಳನ್ನು ಹೇಳಲು ನಾನು ಇವತ್ತು ಹಂಚಿಕೊಳ್ಳುತ್ತೇನೆ. ನಮಗೆ ಬಹಳ ದುಃಖ ಇದೆ. ಅವರ ಒಂದು ಸೇವೆ, ಸಮರ್ಪಣೆ, ಅವರ ಒಂದು ದರ್ಶನ, ಅವರ ಸಾಕ್ಷಿ ನಾವು ಕೇಳಿದ್ದೇವೆ. ಅವರು ನಮ್ಮ ಭಾರತ ದೇಶದಲ್ಲಿ ಕೇರಳ ರಾಜ್ಯದ ತಿರುವಲ್ಲ ಎಂಬ
ಆ ಒಂದು ತಾಲೂಕದಲ್ಲಿ ನಿರಿಣಾಮ್ ಅಂತಕ್ಕಂಥ ವಿಲೇಜ್ನಲ್ಲಿ ಅವ್ರ ಜನ್ಮವನ್ನು ಪಡೆದು ಅವರು ಕುಟುಂಬದಲ್ಲಿ ಬೆಳೆದು ಅವರ 17ನೇ ವರ್ಷದಲ್ಲಿ ತನ್ನನ್ನು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟು ಸೇವೆಗಾಗಿ ಅವರು ಸಮರ್ಪಿಸಿಕೊಂಡರು. ಅನೇಕ ವರ್ಷಗಳು OM ಟೀಮ್ನಲ್ಲಿ ಅವರು ಸೇವೆಯನ್ನು ಸಲ್ಲಿಸಿ ಆನಂತರ ಇನ್ನೂ ಆಸಕ್ತಿ ಉಳ್ಳವರಾಗಿದ್ದು ಕರ್ತನ ಸೇವೆಯಲ್ಲಿ ಅವರು ಯಥಾಸ್ಥಿತಿಯಾಗಿ ಮುಂದುವರೆದು ಅವರು ತನ್ನದೇ ಆದಂಥ ದೇವರು ಅವರಿಗೆ ಕೊಟ್ಟಂಥ ದರ್ಶನದೊಂದಿಗೆ ಗಾಸ್ಪಲ್ ಫಾರ್ ಏಷ್ಯಾ ಆ ಒಂದು ತರಬೇತಿಯನ್ನು ಅವರು ಪ್ರಾರಂಭಿಸಿ ಭಾರತ ದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿ ಅನೇಕ ಸೇವಕರನ್ನು ತರಬೇತಿ ಪಡಿಸಿ ಸೇವಕರನ್ನು ಎಬ್ಬಿಸಿದ್ದಾರೆ. ಭಾರತ ದೇಶದಲ್ಲಿ 1 ಲಕ್ಷಕ್ಕಿಂತಲೂ ಹೆಚ್ಚಾಗಿ ಸೇವಕರನ್ನು ಎಬ್ಬಿಸಿದ್ದಾರೆ. ಇದುವರೆಗೂ ಅವರ ಕೊಟ್ಟ ಒಂದು ನಾಯಕತ್ವದ ಮಾರ್ಗದರ್ಶನ ಸೇವಕರನ್ನು ಪ್ರೋತ್ಸಾಹಿಸಿ ದೇವರ ಸೇವೆಯಲ್ಲಿ ಅವರು ಎನ್ಕರೇಜ್ ಮಾಡಿ ಬೆಳೆಸಿರ್ತಕ್ಕಂಥ ಆ ಒಂದು ಪ್ರತಿಫಲದ ನಿಮಿತ್ತವಾಗಿ ಭಾರತ ದೇಶದಲ್ಲಿ 15,000 ಚರ್ಚ್ಗಳು ಸ್ಥಾಪನೆಗೊಂಡಿದೆ ಮತ್ತು ಆಯಾ ಉತ್ತರಾಧಿಕಾರಿಗಳನ್ನು ಸುಮಾರು 30 ಜನ ಬಿಷಪ್ಗಳನ್ನು ಆಯ್ಕೆಗೊಳಿಸಿ ಸಭೆಯು ಪ್ರಬಲವಾಗಿ ಬೆಳೆಯುವಂಥ ಒಂದು ಪ್ರಾರ್ಥನೆ ಮತ್ತು ಮಾರ್ಗದರ್ಶನ ನಮ್ಮೆಲ್ಲರಿಗೆ ಅವ್ರದ್ದು ಬಹಳ ಸಹಕಾರವಿತ್ತು. ಆದರೆ ನಮ್ಮ ಆತ್ಮಿಕ ತಂದೆ ಆಗಿರ್ತಕ್ಕಂಥ ಹಿಸ್ ಗ್ರೇಸ್ ಹೋಲಿನೆಸ್ ಮೋರನ್ಮಾರ್ ಅಥಾನೇಸಿಸ್ ಬಿಲೀವರ್ಸ್ ಈಸ್ಟರ್ನ್ ಚರ್ಚಿನ ಫಸ್ಟ್ ಮೆಟ್ರೋಪಾಲಿಟನ್ ನಮ್ಮ ಆತ್ಮಿಕ ತಂದೆಯನ್ನು ಇವತ್ತು ನಾವು ಕಳೆದುಕೊಂಡಿದ್ದೇವೆ. ಅವರು ಕ್ರಿಸ್ತನಲ್ಲಿ ಸೇರಿದ್ದಾರೆ. ಆದರೆ ನಮಗೆ ಭಾಳಷ್ಟು ದುಃಖ ಇದೆ ಪ್ರಿಯರೇ. ನಾವು ಇವತ್ತು 25-26 ವರ್ಷದಿಂದ ಅವರ ಜೊತೆ ಇದ್ದು ನಾನು ಸೇವೆ ಮಾಡ್ತಾ ಇದ್ದೇನೆ. ಇದುವರೆಗೂ ಯಾವ ಕೊರತೆಗಳು ನಮ್ಮ ಜೀವಿತದಲ್ಲಿ ಬಂದರೂ ಕೂಡ ನಮಗೆ ಸಹಕಾರ ಪ್ರೋತ್ಸಾಹ ಸಲಹೆಗಳು ಕೊಡುತ್ತಾ ಕ್ರಿಸ್ತನ ಸೇವೆಯಲ್ಲಿ ಯಥಾಸ್ಥಿತಿಯಾಗಿ ಮುಂದೆ ಸಾಗುವಂಥ ಒಂದು ಒಳ್ಳೆ ನಮಗೆ ಆತ್ಮಿಕ ಮಾರ್ಗದರ್ಶನಗಳನ್ನು ಅವರು ಕೊಡ್ತಾ ಇದ್ದರು. ಇವತ್ತು ನಮ್ಮಿಂದ ಸಭೆಯನ್ನು ಬಿಟ್ಟು ಅಗಲಿ ಹೋಗಿರ್ತಕ್ಕಂಥ ಈ ಒಂದು ವಿಚಾರದಲ್ಲಿ ಭಾಳಷ್ಟು ದುಃಖ ಇದೆ. ಆದ್ದರಿಂದ ಅವರನ್ನು ದೇವರು ಅವರಿಗೆ ಶಾಂತಿಯನ್ನು ಕೊಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಮತ್ತು ದೇವರ ವಾಕ್ಯ ಹೇಳುವ ಪ್ರಕಾರ ಮೋಸಸ್ ಅವರು ತೀರಿ ಹೋದ ಮೇಲೆ ತಿರುಗಿ ಯೆಹೋಶುವ ಕಾಲೇಬ್ ಅವರನ್ನು ದೇವರು ಒಪ್ಪಿಸಿಕೊಟ್ಟರು. ಅದೇ ಥರ ಈ ಸೇವೆ ಜವಾಬ್ದಾರಿಯನ್ನು ಮತ್ತೊಬ್ಬರನ್ನು ದೇವರು ಆಯ್ಕೆಗೊಳಿಸುತ್ತಾನೆ, ಮತ್ತೊಬ್ಬರು ಈ ಸೇವೆಯನ್ನು ಮುಂದುವರಿಸ್ತಾರೆ. ಇದುವರೆಗೂ ಬೆಳೆದಕ್ಕಿಂತ ಇನ್ನೂ ಹೆಚ್ಚಾಗಿ ಮುಂದೆ ದೇವರು ಈ ಸಭೆಯನ್ನು ಬೆಳೆಸ್ತಾರೆ ಅಂತಕ್ಕಂಥ ಒಂದು ನಿರೀಕ್ಷೆ, ಆ ನಂಬಿಕೆ, ಪ್ರಾರ್ಥನೆ ನಾನು ಮಾಡ್ತಾ ಇರ್ತೇನೆ. ದೇವರು ನಡೆಸ್ತಾರೆ. ಈ ವಿಷಯಗಳನ್ನು ಹೇಳಿ ನಾನು ಮುಕ್ತಾಯಗೊಳಿಸ್ತೇನೆ. ಪ್ರೈಸ್ ಲಾರ್ಡ್. ಜೈ ಕ್ರಿಸ್. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ನಾನು ಉಪಾಧ್ಯಕ್ಷದಿದ್ದೀನಿ. ಇವತ್ತಿನ ದಿವಸ ಬೀದರ್ ಜಿಲ್ಲೆಯಲ್ಲಿ ಅಂಬೇಡ್ಕರ್ ವೃತ್ತದಲ್ಲಿ ಬಂದು ಒಂದು ದುಃಖಕರವಾದ ಸಂಗತಿಯಲ್ಲಿ ನಾವು ಎಲ್ಲರೂ ಭಾಗಿಯಾಗಿದ್ದೆವು. ವಿಶೇಷವಾಗಿ ಯೋಹಾನ್ನ ಫಸ್ಟ್ ಮೆಟ್ರೋಪಾಲಿಟನ್ ಕೇರಳದ ನಿವಾಸಿಗಳು ಭಾರತೀಯರು ಅವರು ಇವತ್ತು ನಮ್ಮಿಂದ ಅಗಲಿದ್ದಾರೆ. ಈ ದೇಶಕ್ಕೆ ಭಾಳ ದೊಡ್ಡ ಒಂದು ಕೊಡುಗೆ ಇದೆ. ಹೌದು, ಸಮಾಜಕ್ಕೆ ಭಾಳ ದೊಡ್ಡ ಕೊಡುಗೆ ಇದೆ. ಹೌದು, ಕೇವಲ 16 ವಯಸ್ಸಿನಲ್ಲೇ ಅವರು ತಮ್ಮ ಸೇವೆ ಸ್ಥಾಪನೆ ಮಾಡಿದರು. ಇವತ್ತು ಸಾವಿರಾರು ಜನರು ಮತ್ತು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್, ಮೆಡಿಕಲ್ ಕಾಲೇಜಸ್, ಇಂಜಿನಿಯರಿಂಗ್ ಕಾಲೇಜಸ್, ಇನ್ಸ್ಟಿಟ್ಯೂಟ್ಸ್ ಇವೆ. ಹತ್ರ ಅವರು ಮಾಡಿದಂಥ ಸೇವೆ, ಅವರು ಮಾಡಿದಂಥ ತ್ಯಾಗ ನಾವು ನೆನೆಸ್ಬೇಕಾಗ್ತದೆ. ಅಂಥ ವ್ಯಕ್ತಿ ನಮ್ಮ ಮಧ್ಯದಲ್ಲಿ ಇಲ್ಲ. ಇವತ್ತಿನ ದಿವಸ ಭಾಳ ದುಃಖ ಆಗ್ತದೆ. 1000 ವರ್ಷಕ್ಕೆ ಸಲ ಅಂಥ ವ್ಯಕ್ತಿ ಹುಡ್ತಾರಂತೆ. ಇವತ್ತೊಂದು ದೊಡ್ಡ ವ್ಯಕ್ತಿ ನಮ್ಮಲ್ಲಿ ಅಗಲಿದ್ದಾರೆ. ಎಷ್ಟೋ ಜನರಿಗೆ, ಬಡ ಜನರಿಗೆ ಅವರು ಸಹಾಯ ಮಾಡಿದ್ದಾರೆ. ಲಕ್ಷಾಂತರ ಜನರಿಗೆ ಅವರು ಊಟ ಕೊಟ್ಟಿದ್ದಾರೆ.
ಲಕ್ಷಾಂತರ ಬಡ ಜನರಿಗೆ ಅವರು ಸಹಾಯ ಮಾಡಿದ್ದಾರೆ. ಅವ್ರ ಬಗ್ಗೆದಾಗ ಎಷ್ಟು ಹೇಳಿದ್ರೆ ಕಡಿಮೆ ಇದೆ ಪ್ರಿಯರೇ. ಇವತ್ತು ಅಂತ ದೊಡ್ಡ ಮಹಾನ್ ವ್ಯಕ್ತಿ ಇವತ್ತು ನಮ್ಮಿಂದ ಆಗಲಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಕೊಡಲಿ. ಅವ್ರ ಆತ್ಮಕ್ಕೆ ಶಾಂತಿ ಆಗಬೇಕಂದ್ರೆ ನಾವು ಅವ್ರ ಹಾದಿಲಿ ನಡಿಬೇಕಾಗ್ತದೆ. ಅವ್ರು ತೋರಿಸಿದಂಥ ಮಾರ್ಗದಲ್ಲಿ ನಾವು ನಡಿಬೇಕಾಗ್ತದೆ. ಅವ್ರು ಮಾಡಿದಂಥ ಸೇವೆ ಕೂಡ ನಾವು ಕೂಡ ಅದೇ ರೀತಿಯಲ್ಲಿ ಮಾಡಿದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ತದೆ. ಅದಕ್ಕೆ ಭಾಳಷ್ಟು ಧರ್ಮಗುರುಗಳು ಇಲ್ಲಿ ತಂದು ಬಂದಿದ್ದೀರಿ, ತಮ್ಮ ಒಂದು ದುಃಖವನ್ನು ವ್ಯಕ್ತಪಡಿಸಿದ್ದೀರಿ. ನಿಜಕ್ಕೂ ಕೂಡ ಇವತ್ತಿನ ದಿವಸ ಇಡೀ ರಾಷ್ಟ್ರದಲ್ಲಿ ದುಃಖಕರವಾದ ಪರಿಸ್ಥಿತಿ ಇದೆ. ಇವತ್ತಿನ ದಿವಸ ಸ್ಪೆಷಲಿ ಕೇರಳದಲ್ಲಂತೂ ಭಾಳ ದುಃಖಕರವಾದ ಪರಿಸ್ಥಿತಿ ಇದೆ. ಇವತ್ತಿನ ದಿವಸ ನಾವು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವ್ರ ವತಿಯಿಂದ ಮತ್ತು ನಮ್ಮ ಬೀದರ್ ಜಿಲ್ಲೆಯ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವ್ರ ವತಿಯಿಂದ ಮತ್ತು ಸ್ಥಳೀಯ MLA ರಾದ ರಹೀಮ್ಖಾನ್ ಅವ್ರ ವತಿಯಿಂದ ಅವರಿಗೆ ನಾವು ಅವರ ಆತ್ಮಕ್ಕೆ ಶಾಂತಿವಾಗಲಿ ಅಂತ ನಾವು ಹಾರೈಸ್ತೇವೆ. ಅದಕ್ಕೋಸ್ಕರ ನಾವೆಲ್ಲರೂ ಅವರ ನುಡಿ, ಅವರ ನಡೆ, ಅವರು ಮಾಡಿದಂಥ ತ್ಯಾಗ ನಾವು ನೆನೆಸ್ಕೊಂಡು ಅವ್ರ ಮಾರ್ಗದಲ್ಲಿ ನಡೆದು ಅವ್ರ ಆತ್ಮಕ್ಕೆ ಶಾಂತಿ ಕೊಡಬೇಕಂತ ನಾನು ಬಯಸ್ತೀನಿ. ಅದಕ್ಕೋಸ್ಕರ ಎಲ್ಲ ನಮ್ಮ ಕ್ರೈಸ್ತ ಜನರಿಗೆ ನಾನು ಮನವಿ ಮಾಡ್ತೀನಿ, ತಾವೆಲ್ಲರೂ ತಮ್ಮ ತಮ್ಮ ಸ್ಥಳದಲ್ಲೇ ಇದೇ ರೀತಿಯಾಗಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ತಾವು ಅವ್ರಿಗೆ ಪ್ರೇಯರ್ ಮಾಡಿರಿ, ಅವ್ರಿಗೆ ನೆನೆಸ್ಕೋರಿ. ಮೋಸ್ಟ್ಲಿ ನಾಳೆ ಅವ್ರದ್ದು ಡೆಡ್ ಬಾಡಿ ಲಿಫ್ಟ್ ಆಗ್ಬೋದು. ಅಮೇರಿಕಾದಲ್ಲಿ ಇದ್ದ ಡೆಡ್ ಬಾಡಿ ಇಂಡಿಯಾಗೆ ಲಿಫ್ಟ್ ನಾಳೆ ಆಗ್ಬೋದು. ಇನ್ನೆರಡು ದಿವಸ ಅವ್ರ ಬಾಡಿಗೆ ದರ್ಶನಕ್ಕೋಸ್ಕರ ಇರ್ತಾರೆ. ಯಾರು ಇಚ್ಛೆಯುಳ್ಳವರಾಗಿದ್ದೀರಿ ತಾವು ಕೇರಳಕ್ಕೆ ಹೋಗಿ ಅವ್ರ ದರ್ಶನ ಪಡಿಬೋದು. ಅದಕ್ಕೋಸ್ಕರ ಮತ್ತೊಂದು ಸಲ ನಾನು ಬೀದರ್ ಜಿಲ್ಲೆ ಎಲ್ಲ ಕ್ರೈಸ್ತ ಸಭಿಕರಿಗೆ, ಎಲ್ಲ ಸಮಾಜದವರಿಗೆ ನಾನು ಇವತ್ತು ಒಂದು ದುಃಖಕರವಾದ ದಿನಗಳು ಎಲ್ಲರಿಗೆ ನಾನು ಇದರಲ್ಲಿ ಭಾಗವಹಿಸಿದಿರಿ. ತಮ್ಮೆಲ್ಲರಿಗೂ ನಾನು ಈ ಒಂದು ದುಃಖ ಸಾಗರದಲ್ಲಿಕ್ಕಂಥ ದಿನಕ್ಕೆ ನಿಮಗಲ್ಲಿ ನಾನು ಧನ್ಯವಾದ ಹೇಳ್ತೀನಿ. ಮತ್ತು ವಿಶೇಷವಾಗಿ ನಾನು ಪಾಸ್ಟರ್ ಅಬ್ರಾಮ್ ಪಾಸ್ಟರ್ ಅವರು ಮುಖ್ಯಸ್ಥರು ಬೀದರ್ ಜಿಲ್ಲೆಯವರು, ಅವರ ಒಂದು ನೇತೃತ್ವದಲ್ಲಿ ಇವಾಗ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದಕ್ಕೋಸ್ಕರ ಮತ್ತೊಂದು ಸಲ ನಾನು ಯೋಹಾನ್ ಮೆಟ್ರೋಪಾಲಿಟನ್ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹಾರೈಸಿ ನಾನು ನಿಮ್ಮಲ್ಲಿ ಬೇಡ್ಕೊಡ್ತೀನಿ. ಎಲ್ಲರಿಗೂ ಜೈ ಕ್ರಿಸ್ತ. Name of the Father, Son and to the Holy Spirit. Indeed, it is a very saddened day for us. We as a family, the Believer Christian Church, who are here to commemorate the unsudden the departure of the beloved spiritual father, His Holiness Moran Athanasius Johann, the first Metropolitan of the Believer Christian Church. As we all know that yesterday on 8th May 2024, our Metropolitan met with an accident, and due to that a cardiac arrest. He has accepted the heavenly calling yesterday, and we as a church very sad to hear, and I truly believe that 8th May is the black day in the Christian history, is particularly in the Christian churches. And we, the Believer Christian Church families, the priest and the deacon fathers, everybody we mourn, and across our churches never expected this could happen in the life, but everything happens thus for the Lord's will. And we all know the Believer Christian Church, the founder and the spiritual father is His Holiness Moran Athanasius. His contribution is a lot for the church and for the Indian nation, as well as across the 25 countries. The Believer Christian Church is spread, and the Metropolitan has been the visionary for all these countries, reaching the poor and the needy people. Not only serving God, we Believer Christian Church, we have a theme that the serving God and humanity. Not only we serve God, rather we take care of the poor and the needy people. We had a lot of community programs like the CDP programs across the countries in the Asian continent, as well as we have the Jesus Well projects, and we have the Ashagar in Delhi, Sisters of Compassion, who sisters who go to the slums and give the care and needy to the poor and the leprosy affected people also.
there are so many institutions, schools, the medical colleges, as well as the medical missions. A lot more our church could able to do under the leadership of His Holiness more and more Athanasius. As I said, it is a sad day for us, but we need to understand, we as a Believers Eastern Church faith and Orthodox Church, we believe that we don't believe in death. We believe saying rather it is a departed. Our Metropolitan didn't die. He just departed from us. We believe that he went to God and he praying for us, and he is praying his guidance, his instructions. And as we know that while he was on earth, more than 300 books he has written for all the Christian children to follow and know Lord. And across the Asian continent, lakhs of people who are trained. As we are here in today Karnataka, Bidar districts, from Bidar district itself, thousands of servants of God who raised by and trained by him in the Believers Eastern Church know the gospel for Asia. And because of that, we gathered here commemorating his goodness and his works in the Lord. As we all together pray and mourn together, we shall believe that may his memory be eternal. Let us continue to pray for our church, continue to pray for his family, continue to pray for the Believers Eastern Church. Let us continue to work hard to achieve what all he planned and vision for the church at large. May God bless us and continually pray for church. Amen. God bless us. ಇಡೀ ದೇಶಕ್ಕೆ ಇವತ್ತು ಕರಾಳವಾದ ದಿನ, ದುಃಖವಾದ ದಿನ. ಯಾಕಂದರೆ ಇವತ್ತು 1ನೇ ಸ್ವಾಮಿ ಬಿಲಿವರ್ ಚರ್ಚ್ನ ಸಂಸ್ಥಾಪಕರು ಇವತ್ತು ನಮ್ಮ ಮಧ್ಯದಲ್ಲಿಲ್ಲ. ಇವತ್ತು ನೋಡಿ, ಲಕ್ಷದಲ್ಲಿ, ನನಗನ್ಸೋ ಮಟ್ಟಿಗೆ ಕೋಟಿಯಲ್ಲಿ ಒಬ್ಬರಿಗೆ ಯಾವ ದಿನ ಹುಟ್ಟುತ್ತಾರೆ ಅದೇ ದಿನ ಸಾಯ್ತಾರೆ, ಅದೇ ದಿನ ಅಂತ ನನಗನ್ನಿಸ್ತದೆ. ಯಾಕಂದರೆ 8/3/1950 ಅವರು ಕೇರಳ ಗ್ರಾಮದಲ್ಲಿ, ಒಂದು ಪುಟ್ಟ ಗ್ರಾಮದಲ್ಲಿ ಹುಟ್ಟಿದರು ಅವರು. ಇವತ್ತು ಅವರು 8/5/2024 ನಿನ್ನೆ ಮರಣ ಹೊಂದಿದ್ದಾರೆ. ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ನಾನು ಅಂತಂದರೆ, ಭಾಳ ಕಡಿಮೆ ಜನ ಅದೇ ಡೇಟಿಗೆ ಹುಟ್ಟಿ ಅದೇ ಡೇಟಿಗೆ ಸಾಯೋದಂತೂ ಅದರಲ್ಲಿ ನಮ್ಮ ಅಣ್ಣ ಒಬ್ಬರು ಇದ್ದಿದ್ದರು. ನಾನು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದರೆ, ಇಂಥವ್ರು ಭಾಳ ದೊಡ್ಡ ಸೇವೆಗೆ ಆರಿಸ್ಕೊಳ್ಪಡ್ತದೆ. ಇವತ್ತು ಕೇರಳದಲ್ಲಿ ಹುಟ್ಟಿ ಇವತ್ತು ಅಮೇರಿಕಾದಲ್ಲಿ, US ಇವತ್ತು ಎಷ್ಟೋ ಮೆಡಿಕಲ್ ಕಾಲೇಜುಗಳು, ಎಷ್ಟೋ ಸಂಸ್ಥೆಗಳು ಎಷ್ಟು ಜನರಿಗೆ ಶಿಕ್ಷಣ ಕೊಟ್ಟಿದ್ದಾರೆ, ಎಷ್ಟು ಜನರಿಗೆ, ಬಡ ಮಕ್ಕಳಿಗೆ ಅವರು ಆರೋಗ್ಯ ಕೊಟ್ಟಿದ್ದಾರೆ, ಭಾಗ್ಯ ಕೊಟ್ಟಿದ್ದಾರೆ. ಇವತ್ತು ಕನಿಷ್ಠ ನನಗನ್ಸೋ ಮಟ್ಟಿಗೆ, ನನಗೆ ತಿಳಿದ ಮಟ್ಟಿಗೆ ಬೀದರ್ ಜಿಲ್ಲೆಯಲ್ಲಿ ಕನಿಷ್ಠ ಬಿಲಿವರ್ಸ್ ಪಾಸ್ಟರ್ಸ್, ನಮ್ಮ ಅಬ್ರಾಮ್ ಪಾಸ್ಟರ್ ಹಿಡಿದು, ಶಾಂತಕುಮಾರ್ ಹಿಡಿದು, ಪ್ರವೀಣ್ ಪಾಸ್ಟರ್ ಹಿಡಿದು, ಇಂಥವ್ರು ನೂರಾರು ಪಾಸ್ಟರ್ಗಳಿಗೆ ಅವರು ಇಲ್ಲಿ ಜೀವನ ಕೊಟ್ಟಿದ್ದಾರೆ. ಇವತ್ತು ಅವ್ರ ಕುಟುಂಬಗಳು ನಡೆದಿದೆ, 300 ಕುಟುಂಬಗಳು ನನಗನ್ಸೋ ಮಟ್ಟಿಗೆ ಇಲ್ಲಿ ಅವರು ಸ್ಥಾಪನೆ ಮಾಡಿದ ದಿನ ಇಲ್ಲಿ ನಡೀತಾ ಇದೆ ಇಡೀ ಬೀದರ್ ಜಿಲ್ಲೆಯಲ್ಲಿ. ಹಾಗೆ ನಾನು ಇವತ್ತು ಮೈಲೂರಲ್ಲಿರ್ಬೋದು, ಕೆಲವು ಬಡ ಮಕ್ಕಳಿಗೆ ಅವರು ಬುಕ್ಸ್ಗಳು, ಪೆನ್ಸಿಲ್ಗಳು, ಪೆನ್ಗಳು, ಎಜುಕೇಷನ್ ಕೊಡುವಂಥ ಸಲುವಾಗಿ ಇವತ್ತು ಎಷ್ಟೋ ಸ್ಕೀಮ್ಗಳು, ಊಟದ ವ್ಯವಸ್ಥೆ ಮಾಡಿದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಯಾಕೆ ಈ ವಿಷಯ ಹೇಳ್ತಾ ಇದ್ದೇನೆಂದರೆ, ಅವರು ಯಾರೇ ನಮ್ಮ ಬಿಷಪ್ಗಳು ಇವತ್ತು ಅವರು ಬರೀ ದೇಶಕ್ಕಾಗಿ ಇವತ್ತು ಬರೀ ಒಂದೇ ಜಾತಿ ಭೇದ ಯಾವುದೂ ಮಾಡಿಲ್ಲ. ಎಲ್ಲ ಜಾತಿಯ ಬಡ ಮಕ್ಕಳಿಗೆ ಶಿಕ್ಷಣ ಕೊಡುವಂಥ ಕೆಲಸ ಮಾಡಿದ್ದಾರೆ, ಅವರಿಗೆ ಆರೋಗ್ಯ ಕೊಡುವಂಥ ಕೆಲಸ ಮಾಡಿದ್ದಾರೆ. ಎಲ್ಲಿ ಶಿಕ್ಷಣ ಇರೋಲ್ಲ, ಎಲ್ಲಿ ಆರೋಗ್ಯ ಇರೋಲ್ಲ, ಅಂಥ ಸ್ಥಳದಲ್ಲಿ ಹೋಗಿ ಇವತ್ತು ನೋಡಿ, ಕೇರಳದಲ್ಲಿ ಹುಟ್ಟಿ ಇವತ್ತು US ಹೋಗಿ ಸೇವೆ ಮಾಡಿ ಬಂದಿದ್ದಾರೆ ಅಂತಂತಂದರೆ, ಅವು ಬರೀ ನಾನು ಒಂದೇ ಸೇವೆ ಮಾಡೋದಲ್ಲ, ನನ್ನ ಜೊತೆ ಇಡೀ ಕುಟುಂಬ ಸೇವೆ ಮಾಡಬೇಕು ಅಂಥೇಳಿ ಇವತ್ತು ನನಗೆ ಅನ್ಸೋ ಮಟ್ಟಿಗೆ ಆಲ್ ಓವರ್ ಇಂಡಿಯಾದಲ್ಲಿ ಕನಿಷ್ಠ 1,000 ಜನ ಕುಟುಂಬಗಳು ಅವ್ರ ಮೇಲೆ ನಡೀತಾ ಇತ್ತು ಇವತ್ತಿನ ದಿವಸದಲ್ಲಿ. ಇವತ್ತು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಯಾಕೆ ಈ ವಿಷಯ ನಾವೆಲ್ಲರೂ ಅನುಭವ ಮಾಡ್ಕೋತೇವೆ ಅಂತಂದರೆ, ಇವತ್ತು ನೋಡಿ, ಅಂಥ ಒಂದು ದೊಡ್ಡ ಮಹಾನ್ ಬಿಷಪ್ ಏನವರು ಇವತ್ತು US ಕಾರ್ ಘಟನೆಯಿಂದ, ಆಕ್ಸಿಡೆಂಟಿಂದ ನೋವಾಯಿತು, ಪೆಟ್ಟಾಯಿತು, ಮರಣ ಹೊಂದಿದರು ಹೃದಯಾಘಾತದಿಂದ. ಇವತ್ತು ನಾವೆಲ್ಲರೂ ಸೇರಿ ಇವತ್ತು ಎಲ್ಲಿ ಕೇರಳದಾಗ ಹುಟ್ಟಿ ಇವತ್ತು ಹೋಗಿ US ಹೋಗಿ ಅಮೇರಿಕಾದಲ್ಲಿ ಹೋಗಿ ಅವ್ರು ಸಾವಾಯ್ತದೆ, ನಾವು ಬೀದರ್ ಜಿಲ್ಲೆಯಲ್ಲಿ ಅವ್ರಿಗೆ ನಾವು ಶ್ರದ್ಧಾಂಜಲಿ ಕೊಡ್ತೇವೆ ಅಂತಂದರೆ ಅವ್ರು ಎಷ್ಟು ಮಹಾನ ಬಿಷಪ್ ಇದ್ದಾರೆ ಅಂತಂದು ನಾನು ನಿಮಗೆಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಜೀವನದಲ್ಲೂ ಸಹ ಅಂಥವ್ರು ಕೊಡುಗೆಗಳು ಬೇಕು ನಮಗೆ. ನಾವು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಇವತ್ತು ಬೀದರ್ ಜಿಲ್ಲೆಯಲ್ಲಿ ನಾವು ಅವ್ರ ಸೇವೆ ಮಾಡ್ತೇವೆ, ಅವ್ರ ಹೆಸರು ಮೇಲೆ ನಾವು ದಿನ ನಡೆಸ್ತೇವೆ ಅಂತಂತಂದರೆ ಭಾಳ ದೊಡ್ಡ ವಿಷಯ ಬಂಧುಗಳೇ. ಇವತ್ತು ನಿಮ್ಮೆಲ್ಲ ಅವ್ರ ಕುಟುಂಬದ ಏನಿದೆ, ಇವತ್ತು ಬೀದರ್ ಜಿಲ್ಲೆಯಲ್ಲಿ 300 ಜನ
ಪಾಸ್ಟರ್ಗಳು ಅವ್ರ ಕುಟುಂಬಗಳು ಇವತ್ತು ದೇಶದಲ್ಲಿ ಏನು ನಡೀತಾ ಇದೆ ಎಲ್ಲ ಒಂದು 1000 ಪಾಸ್ಟರ್ಗಳು ಕುಟುಂಬಗಳು ಅವ್ರ ಹೆಸರು ಮೇಲೆ ನಡೀತಾ ಇದೆ. ಅವರೆಲ್ಲರಿಗೂ ದೇವ್ರ ಶಕ್ತಿ ಕೊಡಲಿ. ಹೆಚ್ಚಿನ ರೀತಿಯಲ್ಲಿ ಮುಂದೆ ಬರುವಂಥ ದಿನಗಳಲ್ಲಿ ಅವ್ರ ಮಾರ್ಗದರ್ಶನದಲ್ಲಿ ತಾವೆಲ್ಲರೂ ನಡೆದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ವರ್ಷಿಗೆ ಇದೇ ಥರ ಮುಂದೆ ಅವರು ಒಂದು ನೆನಪಿನ ದೊಡ್ಡ ಕಾರ್ಯಕ್ರಮ ತಾವೆಲ್ಲ ಮಾಡಬೇಕಾಗಿದೆ, ತಾವೆಲ್ಲ ಸೇರ್ ಮಾಡಬೇಕಾಗಿದೆ. ಯಾಕಂದರೆ ಇವತ್ತು ಅವ್ರು ಕೊಟ್ಟಂಥ ಕೊಡುಗೆಗಳು ಭಾಳ ಇದ್ದಾವೆ. ಅದಕ್ಕೆ ನೀವೆಲ್ಲರೂ ಸೇರಿ ಬರುವಂಥ ವರ್ಷ ಒಂದು ದೊಡ್ಡ ಫಂಕ್ಷನ್ ಹಾಲ್ ತೊಗೊಂಡು ಅವ್ರ ಹೆಸರು ಮೇಲೆ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಹೆಂಗಾಗಬೇಕಂದ್ರೆ ಯಾವ ಥರ ಹಿಂದೆ ನಮ್ಮ ಸ್ವಾತಂತ್ರ್ಯ ಸೈನಿಕರದ್ದು ಆಗೋ ಥರ ಆಗ್ತದೆ, ಆ ಥರ ನಮ್ಮ ಬಿಷಪ್ ಅಯ್ಯನವ್ರದ್ದು ಆ ಥರ ದಿನ ಆಗಬೇಕು ಅಂತ ನಾನು ಇಷ್ಟಪಡ್ತೀನಿ. ನೀವೆಲ್ಲರೂ ಇಲ್ಲಿ ಸೇರಿ ಬಂದಿದ್ದೀರಿ. ನಿಮ್ಮೆಲ್ಲ ದುಃಖದಲ್ಲಿ ನಾವು ಸಹ ಭಾಗಿಯಾಗಿದ್ದೀವಿ. ಇಡೀ ಬೀದರ್ ಜಿಲ್ಲೆಯೆಲ್ಲ ನಿಮ್ಮ ಜೊತೆಗಿದ್ದೇವೆ ಅಂತ ಹೇಳುತ್ತಾ, ವಿಶೇಷವಾಗಿ ಇನ್ನೊಂದು ಸರ್ತಿ ದೇವರು ಅವ್ರ ಕುಟುಂಬಕ್ಕೆ ಶಾಂತಿ ಸಮಾಧಾನ ಕೊಡಲಿ, ಧೈರ್ಯ ಕೊಡಲಿ ಅಂತ ಹೇಳುತ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಕ್ರಿಸ್ತ. ನಮಗೆ ಸ್ತೋತ್ರ ಉಂಟಾಗಲಿ. ಕರ್ತನ ಪರಿಶುದ್ಧ ನಾಮದಲ್ಲಿ ನಾವೆಲ್ಲರೂ ಸೇರುವಂತೆ ದೇವರು ತಾನು ಕೃಪೆ ಮಾಡಿದ್ದಾನೆ. ಘನಮಾನ್ಯ ಬಿಲಿವರ್ಸ್ ಈಸ್ಟರ್ನ್ ಚರ್ಚ್ನ ಪ್ರಥಮ ಮೆಟ್ರೋಪಾಲಿಟನ್ ಅವರ ಆತ್ಮಗೆ ಶಾಂತಿ ಸಿಗಲಿ ಎಂಬುದಾಗಿ ನಾನು ಶುಭ ಹಾರೈಸ್ತೇನೆ. ಮತ್ತು ಇಲ್ಲಿ ಬಂದಿರುವಂಥ ಎಲ್ಲರಿಗೂ ಕೂಡ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದೇ ರೀತಿಯಿಂದಾಗಿ ಈ ದಿನ ಶ್ರದ್ಧಾಂಜಲಿ ಮಾಡಿ ಹೋಗೋದಲ್ಲ, ಅನೇಕ ಸೇವಕರು ಮತ್ತು ಬಿಷಪ್ ಅವರ ಕುಟುಂಬಗಳಿಗಾಗಿ, ನಮ್ಮ ಸೇವೆಗಳಿಗಾಗಿ ನಾವು ಯಾವಾಗಲೂ ಪ್ರಾರ್ಥನೆ ಮಾಡುವಂಥವರಾಗಿರಬೇಕು. ಮತ್ತು ನಮ್ಮ ಮಧ್ಯದಲ್ಲಿರುವಂಥ ನಾಯಕರುಗಳನ್ನು ಕೂಡ ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ನಾವು ಅವರಿಗಾಗಿ ಕೂಡ ಪ್ರಾರ್ಥನೆ ಮಾಡಬೇಕು. ಈ ರೀತಿಯಾಗಿ ಸೇವೆಗಳಲ್ಲಿ ಮುಂದೆ ಸಾಗುವುದಕ್ಕೋಸ್ಕರವಾಗಿ ದೇವರು ನಮ್ಮನ್ನು ಬಹಳ ಅಭಿವೃದ್ಧಿಯಾಗಿ ನಡೆಸೋದಕ್ಕೋಸ್ಕರವಾಗಿ ದೇವರು ಸಹಾಯ ಮಾಡುವಂತೆ ಅದನ್ನು ಕೇಳಬೇಕು. ಇಲ್ಲಿ ಬಂದಿರುವಂಥ ಎಲ್ಲರಿಗೂ ಕೂಡ ಹೃದಯಪೂರ್ವಕವಾದ ಅಭಿನಂದನೆಗಳು. ಮತ್ತೊಂದು ಆವರ್ತಿ ಈ ಬಿಲಿವರ್ಸ್ ಈಸ್ಟರ್ನ್ ಚರ್ಚ್ನ ಮೂಲಕವಾಗಿ ನಡಲಿಕ್ಕಿರುವಂಥ ಎಲ್ಲ ಸೇವೆಗಳು ದೇವರು ಬಲವಾಗಿ ನಡೆಸಲಿ ಎಂಬುದಾಗಿ ಶುಭ ಹಾರೈಸ್ತೇನೆ. ಜೈ ಕ್ರಿಸ್ತ.